ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಭಾರತದ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನ ಸೇನೆಯ ಮುಖ್ಯ ಕಚೇರಿಯೇ ಬೇರೆಡೆಗೆ ಶಿಫ್ಟ್. ಗಾಜಾ ಅಡಗುತಾಣಗಳು ಒಡೆಸ್. ಹಮಾಸ್ ಉಗ್ರರಿಗೆ ಹೊಸ ನೆಲೆ ಪಾಕ್. ಭಾರತ ಆಫ್ಘಾನ್ ಬಾಯಿ. ಪಾಕಿಸ್ತಾನಿಗಳಿಗೆ ಶುರು ತಲೆನೋವು. ಇದೇ ಈ ಹೊತ್ತಿನ ವಿಶೇಷ. ಹಮಾಸ್ಗೆ ಆವಾಸ್. ಪಾಕಿಸ್ತಾನ ಅನ್ನೋ ದೇಶ ಬುದ್ಧಿ ಕಲಿಯೋ ಲಕ್ಷಣಗಳೇ ಕಂಡು ಬರ್ತಿಲ್ಲ. ಭಾರತದ ವಿರುದ್ಧ ನೇರ ಯುದ್ಧ ನಡೆಸಿ ಗೆಲ್ಲೋದು ಅಸಾಧ್ಯ ಅಂತ ಆ ದೇಶಕ್ಕೆ ಗೊತ್ತು. ಹೀಗಾಗಿ 1990ರ ದಶಕದಿಂದ ಭಾರತದ ವಿರುದ್ಧ ಉಗ್ರರನ್ನ ಬಳಸಿಕೊಂಡು ಭಾರತದ ವಿರುದ್ಧ ಹಿಂಬಾಗಿಲ ಯುದ್ಧ ನಡೆಸ್ತಿದೆ. ಆದರೆ ಆಪರೇಷನ್ ಸಿಂಧೂರ ಬಳಿಕ ಪಾಕಿಸ್ತಾನದ ಉಗ್ರರನ್ನ ಫಿನಿಶ್ ಮಾಡಿದೆ. ಹೀಗಾಗಿ ಹೊಸ ಉಗ್ರರನ್ನ ಆಮದು ಮಾಡಿಕೊಂಡಿದೆ. ಯಾರವರು ಅಂತ ನೋಡೋಣ ಬನ್ನಿ. ಹೀಗೆ ಬಾಯಿ ಬಡಿದುಕೊಳ್ಳುತ್ತಿದ್ದಾನಲ್ಲ ಈ ತಲೆ ಮಾಸಿದ ನರ ಸತ್ತ ನಾಮರ್ಧ ಯಾರು ಗೊತ್ತಾ? ಪಾಕಿಸ್ತಾನಕ್ಕೆ ಎಂಟ್ರಿ ಕೊಟ್ಟಿರೋ ಹಮಾಸ್ ಉಗ್ರ. ಮೋದಿಗೆ ಹೋಗಿ ಹೇಳು ಅಂದಿದ್ದಕ್ಕೆ ಪಾಕಿಸ್ತಾನದಲ್ಲಿ ಏನಾಗಿದೆ ಅನ್ನೋದನ್ನ ಕಣ್ಣಾರೆ ನೋಡಿದ್ರು ಮೋದಿಗೆ ಹೇಳ್ತಿದ್ದೀನಿ, ಅಮಿತ್ ಶಾಗೆ ಹೇಳ್ತಿದ್ದೀನಿ, ಕಾಶ್ಮೀರ ನಮ್ಮದು, ಇಲ್ಲಿನ ಜನ ಸ್ವಾತಂತ್ರ್ಯ ಪಡೆಯಲು ಬಯಸುತ್ತಿದ್ದಾರೆ ಅಂತ ಬಾಯಿಗೆ ಬಂದಂತೆ ಬೊಗಳಿದ್ದಾನೆ. ಮೋದಿಗೆ ಹೋಗಿ ಹೇಳು ಅಂದ ಮಾತ್ರಕ್ಕೆ ಭಾರತೀಯ ಸೇನೆ ತನ್ನ ಫೈರ್ ಪವರ್ ತೋರಿಸಿದೆ. ಈಗ ನೇರವಾಗಿ ಮೋದಿಗೆ ಹೇಳ್ತಿದ್ದಾನೆ ಅಂದ್ರೆ ಇವನು ಸೈತಾನರ ಸ್ವರ್ಗ ಸೇರೋ ದಿನಗಳು ದೂರ ಇಲ್ಲ. ಪಾಕಿಸ್ತಾನ ಅನ್ನೋ ಪರಮ ಪಾಪಿ ತಾನು ಸಾಕಿದ ಲಷ್ಕರ್ ಎ ತೈಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ಲಾ ಮೊಹಮ್ಮದಿನ್, ಹರ್ಕತುಲ್ ಜಿಹಾದಿ ಅಲ್ ಇಸ್ಲಾಮಿ ಅನ್ನೋ ಕುನ್ನಿಗಳು ಭಾರತದ ವಿರುದ್ಧ ಕಡಿದು ಕಟ್ಟೆ ಹಾಕಿದ್ದು ಅಷ್ಟಕ್ಕಷ್ಟೇ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಹೀಗಾಗಿಯೇ ಗಾಜಾದ ಬಿಲಗಳಲ್ಲಿ ಅವಿತು ಕುಳಿತಿದ್ದ ಹಮಾಸ್ ಅನ್ನೋ ತಲೆ ಮಾಸಿದ ಪುಕ್ಕಲರನ್ನ ಆಮದು ಮಾಡಿಕೊಂಡು ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳನ್ನ ಎಸಗಲು ಅಕ್ಷರಶಃ ನಿಜ. ಬಾಂಬ್ ಸ್ಫೋಟ ಮಾಡ್ತಿದ್ರು. ಅಲ್ಲದೆ ಹಿಂದೆಂದೂ ಉಗ್ರರು ಧರ್ಮ, ಜಾತಿ, ಕುಲ ಕೇಳಿ ಅಮಾಯಕರ ಹತ್ಯೆ ಮಾಡಿರಲಿಲ್ಲ. ಪಹಲ್ಗಾಮ್ನಲ್ಲಿ ಧರ್ಮ ಕೇಳಿ ಕಲ್ಮಾ ಪಠಿಸುವಂತೆ ಹೇಳಿ ಅಮಾಯಕರ ಹತ್ಯೆ ಮಾಡಿದ್ದಾರೆ. ನಿರಾಯುಧರಾಗಿರುವ ಸಂದರ್ಭದಲ್ಲಿ ದಾಳಿ ಮಾಡುವುದು ಹಮಾಸ್ ಶೈಲಿ. ಜೊತೆಗೆ ಇದ್ದಕ್ಕಿದ್ದಂತೆ ನೂರಾರು ಕ್ಷಿಪಣಿಗಳು, ಡ್ರೋನ್ಗಳನ್ನ ಹಾರಿಸುವುದು, ಹೆಚ್ಚು ಶಕ್ತಿಯುತವಾಗಿರದ ಡ್ರೋನ್ಗಳನ್ನ ಹಾರಿಸುವುದು ಹಮಾಸ್ ಸ್ಟೈಲ್ ಆಗಿದೆ.
ನೀವೀಗ ನೋಡಿದ್ರಲ್ಲ, ಇದೇ ಕಾರಣಗಳಿಂದ ಪಾಕಿಸ್ತಾನಕ್ಕೆ ಹಮಾಸ್ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಭರಪೂರ ಸಾಕ್ಷ್ಯ ನೀಡುತ್ತಿದೆ. ಹಮಾಸ್ ಅನ್ನು ತಲೆಮಾಸಿದ ಉಗ್ರರು ನಾಗರಿಕರನ್ನ ಗುರಾಣಿಗಳನ್ನಾಗಿ ಮಾಡಿಕೊಂಡು ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳುತ್ತಾರೆ. ಈ ಹಮಾಸ್ ಉಗ್ರರು ನಾಗರಿಕರನ್ನ ಗುರಾಣಿಗಳನ್ನಾಗಿ ಬಳಸಿಕೊಳ್ಳೋದನ್ನ ತಪ್ಪಿಸೋಕೆ ಇಸ್ರೇಲ್ ದಾಳಿ ಮಾಡಿದ್ರೆ ಅಮಾಯಕರ ಹತ್ಯೆ ಮಾಡಿದೆ ಅಂತ ಕೂಗುಮಾರಿಗಳಂತೆ ಗೊಳೋ ಅಂತ ಆಳೋಕೆ ಶುರು ಮಾಡ್ತಾರೆ. ಈ ಮುಖೇನ ತಮ್ಮ ಕುಕೃತ್ಯವನ್ನ ಮುಚ್ಚಿಕೊಳ್ತಾರೆ. ಅಲ್ಲದೆ ಗಾಜಾದಲ್ಲಿ ಅಮಾಯಕರ ಪ್ರಾಣ ಹೋಗ್ತಿದೆ ಅಂತ ಜಗತ್ತಿನ ಎದುರು ಬಿಂಬಿಸಿ ಅನುಕಂಪ ಗಿಟ್ಟಿಸಿಕೊಳ್ಳಲು ಯತ್ನಿಸುತ್ತಾರೆ. ಈಗ ಪಾಕಿಸ್ತಾನ ಕೂಡ ಅದೇ ರೀತಿ ಮಾಡ್ತಿದೆ ಅನ್ನೋದನ್ನ ಅಲ್ಲಿನ ಸಚಿವನೇ ಸಂಸತ್ನಲ್ಲಿ ಹೇಳಿಕೊಂಡಿದ್ದಾನೆ. जहां तक मदारस के स्टूडेंट्स का ताल्लुक है, इसमें कोई शक नहीं है कि वो हमारी एक सेकंड डिफेंस लाइन है. वहां पे नौजवान जो पढ़ते हैं, अल्लाह के फजल से वो दीन के साथ भी जो है आरास्ता हैं, और उसके साथ जो है वो उनके जो वक्त जरूरत जो है, जिस तरह उन्होंने फरमाया कि उनको शहरी दिफा के लिए या दूसरी जरूरतों के लिए जो है ना बिल्कुल 100% इस्तेमाल किया जा सकता है. ಆಚರಣೆ ನಡೆಸಿತ್ತು. ಈ ವೇಳೆ ಪಾಕಿಸ್ತಾನ ಕೂಡ ನಾಗರಿಕರನ್ನ ಗುರಾಣಿಯನ್ನಾಗಿ ಬಳಸಿಕೊಂಡಿದೆ. ಪಾಕಿಸ್ತಾನ ಅದೆಂತ ರಣಹೇಡಿ ಕಾರ್ಯ ಮಾಡಿದೆ ಅನ್ನೋದನ್ನ ಕೇಳಿದ್ರೆ ಭಾರತೀಯರ ರಕ್ತ ಕುದಿಯಲು ಶುರು ಮಾಡಿತ್ತು. ಭಾರತೀಯ ಸೇನೆ ಯಾವತ್ತಿಗೂ ನಾಗರಿಕರನ್ನಾಗಲಿ ಜನವಸತಿ ಪ್ರದೇಶಗಳನ್ನಾಗಲಿ ಗುರಿಯಾಗಿಸಿ ದಾಳಿ ಮಾಡಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಪಾಕಿಸ್ತಾನ ತನ್ನ ರಾಕೆಟ್ ಲಾಂಚರ್ ಒಂದನ್ನ ಜನವಸತಿ ಪ್ರದೇಶದಲ್ಲಿ ನಿಲ್ಲಿಸಿ ದಾಳಿ ಮಾಡಿದೆ. ಇದಕ್ಕೆ ಸಾಕ್ಷ್ಯ ಎಲ್ಲಿದೆ ನೋಡಿ. ಪಾಕ್ ಸೇನಾ ಮುಖ್ಯಸ್ಥ ಮುಲ್ಲಾ ಆಸಿಫ್ ಮುನೀರ್ ಅನ್ನೋ ಸೇನಾ ದಂಡನಾಯಕ ಕೇವಲ ದಂಡಕ್ಕಿದ್ದಾನೆ ಅನ್ನೋದು ಈ ದೃಶ್ಯಗಳಿಂದ ಗೊತ್ತಾಗುತ್ತೆ. ಯಾವ ಸೇನೆಯ ದಂಡನಾಯಕನಾದ್ರೂ ನಾಗರಿಕ ಪ್ರದೇಶಗಳನ್ನ ಬಳಸಿಕೊಳ್ಳಲು ಆದೇಶ ಕೊಡ್ತಾನ ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದಂತೆ ಆಸಿಫ್ ಮುನೀರ್ ನಡೆದುಕೊಂಡಿದ್ದಾನೆ. ಜನವಸತಿ ಪ್ರದೇಶಗಳನ್ನ ಬಳಸಿಕೊಂಡು ಪಾಕ್ ಸೇನೆ ದಾಳಿ ಮಾಡ್ತಿದೆ. ಪಾಕಿಸ್ತಾನ ಸೇನೆ ಅನ್ಪ್ರೊಫೆಷನಲ್ ಆಗಿದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಮಾಸ್ ಉಗ್ರರು ಪಾಕಿಸ್ತಾನದಲ್ಲಿ ನೆಲೆ ಕಂಡುಕೊಳ್ಳಲು ಯತ್ನಿಸುತ್ತಿರುವುದೇಕೆ? ಪ್ಯಾಲೆಸ್ತೀನ್ ಹೋರಾಟವನ್ನ ಕೈಬಿಟ್ಟು ಕಾಶ್ಮೀರದ ವಿಚಾರಕ್ಕೆ ಕೈ ಹಾಕ್ತಿರೋದು ಯಾಕೆ? ಗಾಜಾದ ನಾಗರಿಕರ ರಕ್ಷಣೆ ಮಾಡೋಕೆ ಆಗದ ಇವರು ಕಾಶ್ಮೀರ್ ವಿಚಾರಕ್ಕೆ ಎಂಟ್ರಿ ಕೊಟ್ಟಿರೋದು ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಲ್ಯಾಕೆ ಹಮಾಸ್ ಎಂಟ್ರಿ? ಅಕ್ಟೋಬರ್ 7, 2023ರಂದು ಹಮಾಸ್ ಉಗ್ರರು ಇಸ್ರೇಲ್ನಲ್ಲಿ ದಾಳಿ ಮಾಡಿದ ಬಳಿಕ ಗಾಜಾದಲ್ಲಿ ಇಸ್ರೇಲ್ ರಣಭೀಕರ ದಾಳಿ ನಡೆಸುತ್ತಿದೆ. ಇನ್ನೆಂದು ಇಸ್ರೇಲ್ ವಿರುದ್ಧ ಹಮಾಸ್ ಉಗ್ರರು ಬಾಲ ಬಿಚ್ಚದಂತೆ ನೋಡಿಕೊಳ್ಳಲು ಮೊಸಾದ್ ಡಿಸೈಡ್ ಮಾಡಿದ್ದು ಗಾಜಾ ಪಟ್ಟಿಯಲ್ಲಿರುವ ಇಂಚಿಂಚು ರಹಸ್ಯಗಳನ್ನ ಪತ್ತೆ ಹಚ್ಚಿದೆ. ಗಾಜಾದಲ್ಲಿಯೇ ಇದ್ರೆ ಉಗ್ರ ಚಟುವಟಿಕೆಗಳನ್ನ ಮಾಡೋದು ಕಷ್ಟ ಅನ್ನೋದು ಹಮಾಸ್ ಉಗ್ರರಿಗೆ ಗೊತ್ತಾಗಿ ಹೋಗಿದೆ. ಹೀಗಾಗಿ ಇಸ್ರೇಲ್ ದಾಳಿಗಳಿಗೆ ಹೆದರಿ ಪ್ಯಾಲೆಸ್ತೀನ್ ಹೋರಾಟ ಕೈಬಿಟ್ಟು ಕಾಶ್ಮೀರ ವಿಚಾರಕ್ಕೆ ಹಮಾಸ್ ಉಗ್ರರು ಎಂಟ್ರಿ ಕೊಟ್ಟಿದ್ದಾರೆ. ಗಾಜಾದಲ್ಲಿ ಪ್ರಾಣ ಕಳೆದುಕೊಳ್ಳುವ ಭಯದಿಂದ ಉಗ್ರರು ಪಾಕಿಸ್ತಾನಕ್ಕೆ ಶಿಫ್ಟ್ ಆಗಿದ್ದು ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರೋ ದಾಳಿಯನ್ನ ತಡೆದುಕೊಳ್ಳಲಾಗದೆ ಹಮಾಸ್ ಉಗ್ರರು ಪಾಕಿಸ್ತಾನದಲ್ಲಿ ನೆಲೆ ಕಂಡುಕೊಂಡಿದ್ದಾರೆ.
ಇಷ್ಟು ದಿನ ತನ್ನದೇ ದೇಶದಲ್ಲಿ ಉಗ್ರರನ್ನ ಪೊರೆದು ಪೋಷಿಸುತ್ತಿದ್ದ ಪಾಕಿಸ್ತಾನ ತಮ್ಮ ದೇಶದ ಉಗ್ರರು ಭಾರತದ ವಿರುದ್ಧ ಎಫೆಕ್ಟಿವ್ ಆಗಿಲ್ಲ ಅಂತ ಪರಿಗಣಿಸಿದಂತಿದೆ. ಹೀಗಾಗಿಯೇ ಗಾಜಾದಿಂದ ಹಮಾಸ್ ಉಗ್ರರನ್ನ ಆಮದು ಮಾಡಿಕೊಂಡಿದೆ. ಇದಕ್ಕೆ ಟರ್ಕಿ, ಅಜರ್ಬೈಜಾನ್ ಬೆಂಬಲ ಕೊಡ್ತಿವೆ. ಇಷ್ಟಕ್ಕೂ ಈ ಮೂರು ದೇಶಗಳ ಪ್ಲಾನ್ ಏನು? ಪಾಕ್ನಲ್ಲಿ ಹಮಾಸ್ಗೆ ನೆಲೆ ನೀಡಲು ಕಾರಣವೇನು ಅಂತ ನೋಡೋಣ ಬನ್ನಿ. ಪಾಕಿಸ್ತಾನ ಅನ್ನೋ ನರಿಬುದ್ಧಿಯ ದೇಶ ಎಂತಹ ಕ್ರಿಮಿ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಹಿಂದಿನಿಂದಲೂ ಪಾಕಿಸ್ತಾನ ಉಗ್ರರನ್ನ ಪೊರೆದು ಪೋಷಿಸುತ್ತಿದೆ. ಅವರಿಗೆ ಬೇಕಾದ ಹಣಕಾಸು ನೆರವು ನೀಡ್ತಿದೆ. ಅಲ್ಲದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಉಗ್ರರಿಗೆ ಪೂರೈಸ್ತಿದೆ. ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗುವ ಮೊದಲು ಭಾರತದಲ್ಲಿ ಉಗ್ರರು ಬಾಂಬ್ ಸ್ಫೋಟಗಳನ್ನ ಮಾಡ್ತಿದ್ರು. ದೀಪಾವಳಿ ಪಟಾಕಿಗಳಂತೆ ಬೇಕಾದಲ್ಲಿ ಬಾಂಬ್ ಬ್ಲಾಸ್ಟ್ ರಣಕೇಕೆ ಹಾಕ್ತಿದ್ರು. ಮೋದಿ ಪ್ರಧಾನಿಯಾದ ಬಳಿಕ ಉಗ್ರರ ಆಟಾಟೋಪಕ್ಕೆ ಕಡಿವಾಣ ಬಿದ್ದಿದೆ. ಭಾರತೀಯ ಸೇನೆಗೆ ಉಗ್ರರ ವಿರುದ್ಧ ಹೋರಾಟಕ್ಕೆ ಮೋದಿ ಸರ್ಕಾರ ಫುಲ್ ಪವರ್ ಕೊಟ್ಟಿದೆ. ಇದರಿಂದಾಗಿ ಪಾಕ್ ಪ್ರೇರಿತ ಉಗ್ರರು ಜಮ್ಮು ಕಾಶ್ಮೀರದ ಗಡಿ ದಾಟಿ ಭಾರತಕ್ಕೆ ಬರಲು ಸಾಧ್ಯವಾಗ್ತಿಲ್ಲ. ಹೀಗಾಗಿಯೇ ಹಮಾಸ್ ಉಗ್ರರನ್ನ ಆಮದು ಮಾಡಿಕೊಂಡಿದೆ. ಪಾಕ್ ಉಗ್ರರು ವಿಫಲವಾಗ್ತಿದ್ದಂತೆ ಹಮಾಸ್ ಉಗ್ರರಿಗೆ ಮಣೆ. ಸೇನೆ ದಾಳಿಯಲ್ಲಿ ಸತ್ತ ಹೇಡಿಗಳಿಗೆ ಪಾಕ್ ಸರ್ಕಾರದ ಗೌರವ. ಪಾಕ್ ಉಗ್ರರು ಭಾರತದ ಗೂಢಚರ ಸಂಸ್ಥೆಗಳ ಕಣ್ಣಿಗೆ ಮಣ್ಣೆರಚಲು ಸಾಧ್ಯವಾಗ್ತಿಲ್ಲ. ಹೀಗಾಗಿ ಪಾಕಿಸ್ತಾನ್ ಹಮಾಸ್ ಉಗ್ರರನ್ನ ಆಮದು ಮಾಡಿಕೊಳ್ತಿದೆ. ಯಾಕಂದ್ರೆ ಹಮಾಸ್ ಉಗ್ರರು ಜಗತ್ತಿನ ಮೋಸ್ಟ್ ಪವರ್ಫುಲ್ ಗೂಢಚರ ಸಂಸ್ಥೆ ಮೊಸಾದ ಕಣ್ಣಿಗೆ ಮಣ್ಣು ಎರಚಿದ್ದಾರೆ. ಹೀಗಾಗಿ ಇವರು ಪಾಕಿಸ್ತಾನದ ಧೈರ್ಯ ಹೆಚ್ಚಿಸೋ ಕೆಲಸ ಮಾಡಿದ್ದಾರಾ ಅಂತ ನೋಡೋಣ ಬನ್ನಿ. ಪಾಕ್ಗೆ ಹಮಾಸ್ ಅಭಯ. ಈ ಹಿಂದೆ ವಿಶ್ವಸಂಸ್ಥೆ ಸೇರಿ ಹಲವು ದೇಶಗಳು ನಿಷೇಧಿಸಿದ್ದ ಮೋಸ್ಟ್ ವಾಂಟೆಡ್ ಉಗ್ರರು ತನ್ನ ದೇಶದಲ್ಲಿಲ್ಲ ಅಂತ ಪಾಕಿಸ್ತಾನ ಹೇಳ್ತಿತ್ತು. ಈಗ ಪಾಕ್ ಪ್ರಧಾನಿ ಸಚಿವರಿಂದ ಉಗ್ರರ ಜೊತೆಗೆ ನೇರ ಭೇಟಿಗಳು ನಡೀತಿವೆ. ಭಾರತೀಯ ಸೇನೆಯ ದಾಳಿಯಲ್ಲಿ ಸತ್ತ ಉಗ್ರರಿಗೆ ಪಾಕಿಸ್ತಾನ ಸಕಲ ಸರ್ಕಾರಿ ಗೌರವ ನೀಡುತ್ತಿದ್ದು, ಉಗ್ರರ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ನಡೆದ ಪ್ರಾರ್ಥನೆಯಲ್ಲಿ ಸೇನಾಧಿಕಾರಿಗಳು ಭಾಗಿಯಾಗಿ ಗೌರವ ನೀಡಿದ್ರು. ಹಮಾಸ್ ಉಗ್ರರಿಗೆ ಹಲವು ಮುಸ್ಲಿಂ ರಾಷ್ಟ್ರಗಳಿಂದ ಭರಪೂರ ದೇಣಿಗೆ ಹರಿದು ಬರುತ್ತೆ. ದೇಶವನ್ನ ನಡೆಸಲು ಹಣವಿಲ್ಲದೆ ಕಂಗಾಲಾಗಿರೋ ಪಾಕಿಸ್ತಾನ ಹಮಾಸ್ ಉಗ್ರರಿಗೆ ಬರೋ ದೇಣಿಗೆಯಿಂದ ದೇಶ ನಡೆಸಲು ಪ್ಲಾನ್ ಮಾಡಿದೆ. ಹಮಾಸ್ ಉಗ್ರರಿಗೆ ಹರಿದು ಬರುವ ದೇಣಿಗೆಯೇ ಪಾಕ್ನ ಧೈರ್ಯವನ್ನ ಹೆಚ್ಚಿಸಿದೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಆಪರೇಷನ್ ಸಿಂಧೂರ ನಡೆಸಿತ್ತು. ಈ ವೇಳೆ ಭಾರತ ಮಾಡಿದ್ದ ಉಪಕಾರವನ್ನ ಮರೆತ ಟರ್ಕಿ ಪಾಕಿಸ್ತಾನದ ಬೆನ್ನಿಗೆ ನಿಂತಿತ್ತು. ಇದು ಗೊತ್ತಾಗ್ತಿದ್ದಂತೆ ಭಾರತದಲ್ಲಿ ಬಾಯ್ಕಾಟ್ ಟರ್ಕಿ ಆರಂಭವಾಗಿತ್ತು. ಇಷ್ಟಾದರೂ ಟರ್ಕಿ ಮತ್ತು ಅಜರ್ಬೈಜಾನ್ ನೆಟ್ಟಗಾಗಲಿಲ್ಲ. ಭಾರತದಿಂದ ಬರೋ ಆದಾಯ ಕುಗ್ಗಿದ್ರೂ ಕೇರ್ ಮಾಡ್ತಿಲ್ಲ. ಇದಕ್ಕೇನು ಕಾರಣ ಅಂತ ನೋಡೋಣ ಬನ್ನಿ. ಟರ್ಕಿಗಿಲ್ಲ ಬಾಯ್ಕಾಟ್ ಭಯ. ಹಮಾಸ್ಗೆ ಬರುವ ದೇಣಿಗೆಯಿಂದ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಭಾರತವನ್ನ ಎದುರಿಸುವ ಧೈರ್ಯ ಬಂದಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಹಮಾಸ್ ಉಗ್ರರು ಎಂಟ್ರಿ ಆಗ್ತಿದ್ದಂತೆ ಪಾಕಿಸ್ತಾನಕ್ಕೆ ಟರ್ಕಿಯ ಬೆಂಬಲ ನೀಡಿದೆ. ಭಾರತದ ಬಾಯ್ಕಾಟ್ ಅಸ್ತ್ರಕ್ಕೆ ಟರ್ಕಿ ಹೆದರದಿರಲು ಹಮಾಸ್ ಉಗ್ರರು ಮೂಲ ಕಾರಣರಾಗಿದ್ದಾರೆ. ಭಾರತೀಯ ಪ್ರವಾಸಿಗರಿಂದ ಟರ್ಕಿಗೆ ಪ್ರತಿ ವರ್ಷ 3,000 ಕೋಟಿ ರೂಪಾಯಿ ಆದಾಯ ಬರ್ತಿತ್ತು. ಅಜರ್ಬೈಜಾನ್ ಖಜಾನೆಗೂ ಭಾರತೀಯ ಪ್ರವಾಸಿಗರಿಂದ ಹೆಚ್ಚು ಆದಾಯ ಬರ್ತಿತ್ತು. ಆದ್ರೆ ಭಾರತದಲ್ಲಿ ಬಾಯ್ಕಾಟ್ ಅಭಿಯಾನದಿಂದ ಆಗೋ ನಷ್ಟವನ್ನ ಹಮಾಸ್ಗೆ ಹರಿದು ಬರೋ ದೇಣಿಗೆಯಿಂದ ತುಂಬಿಸಿಕೊಳ್ಳುವ ಧೈರ್ಯವನ್ನ ತೋರಿರೋ ಟರ್ಕಿ ಮತ್ತು ಅಜರ್ಬೈಜಾನ್ ಉದ್ದಟತನ ಮೆರೆಯುತ್ತಿವೆ. ಪಹಲ್ಗಾಮ್ ದಾಳಿ ಬಳಿಕ ಅಮೆರಿಕದ ರಕ್ಷಣಾ ಇಲಾಖೆಯ ಮಾಜಿ ಅಧಿಕಾರಿ ಮಾರ್ಕೋ ರೂಬಿಯೋ ಭಾರತಕ್ಕೆ ಸಲಹೆ ನೀಡಿದ್ದಾರೆ. ಇಸ್ರೇಲ್ ಹೇಗೆ ಹಮಾಸ್ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದೆಯೋ ಅದೇ ರೀತಿ ಭಾರತ ಕೂಡ ಪಾಕ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಐಎಸ್ಐ ಗೂಢಚರ ಸಂಸ್ಥೆಯಲ್ಲ, ಅದೊಂದು ಉಗ್ರ ಸಂಘಟನೆ. ಅಮೆರಿಕ ಹೇಗೆ ಕಾಸಿಂ ಸುಲೇಮಾನಿಯನ್ನ ಹೊಡೆದುರುಳಿಸಿತೋ ಅದೇ ರೀತಿ ಭಾರತ ಕೂಡ ಆಸಿಫ್ ಮುನೀರ್ನನ್ನ ಹತ್ಯೆ ಮಾಡಬೇಕು ಎಂದಿದ್ದಾರೆ. It's now the duty of India to do to Pakistan and to Pakistan's ISI what Israel did to Hamas.
It's time to wipe out the leadership of the ISI, to treat them as a designated terror group, and demand that every country that is an ally of India, every country that is an ally of the world's largest democracy, do the same. There should be we should stop embracing the fiction that the ISI is a legitimate military organization. We need to convince Washington that the ISI should be treated like Hamas in the Gaza Strip, or for that matter, like Qasem Soleimani, the head of the Quds Force in Iran. In fact, what I would say is, if President Donald Trump, during his first term, can target Qasem Soleimani, the head of Iran's Quds Force, for his role in planning the murder of countless Americans, then there's no reason why Prime Minister Modi can't use the same example and demand that Asif Munir go the way of Qasem Soleimani. ಪಾಕಿಸ್ತಾನ್, ಟರ್ಕಿ, ಅಜರ್ಬೈಜಾನ್ ಅನ್ನೋ 3 ಕುತಂತ್ರಿಗಳ ದೇಶಗಳ ಪ್ಲಾನ್ಗೆ ಭಾರತ ತನ್ನದೇ ತಂತ್ರದ ಮೂಲಕ ತಿರುಗೇಟು ನೀಡಲು ಮುಂದಾಗಿದೆ. ಪಾಕಿಸ್ತಾನಕ್ಕೆ ಅರ್ಥವಾಗೋ ಉಗ್ರರ ಭಾಷೆಯಲ್ಲಿಯೇ ಉತ್ತರ ನೀಡಲು ಭಾರತ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದೆ. ಇದಕ್ಕಾಗಿ ಭಾರತ ಅತ್ಯಂತ ಹಳೆಯ ಮಿತ್ರ ರಾಷ್ಟ್ರವನ್ನ ಬಳಸಿಕೊಳ್ಳಲು ಮುಂದಾಗಿದೆ. ನರಿ ಬುದ್ಧಿಯ ಪಾಕಿಸ್ತಾನಕ್ಕೆ ಭಾರತ ಹೇಗೆ ಪಾಠ ಕಲಿಸಲು ಮುಂದಾಗಿದೆ ಅಂತ ನೋಡೋಣ ಬನ್ನಿ. ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರ ಬಳಸುತ್ತಿದೆ ಭಾರತ. ಪಾಕಿಸ್ತಾನವೇ ಬೆಳೆಸಿದವರನ್ನ ಎತ್ತಿ ಕಟ್ಟಲು ತಂತ್ರಗಾರಿಕೆ. ಹಿಂದೆ ಭಾರತದ ಸುತ್ತಮುತ್ತಲೂ ಶತ್ರುಗಳೇ ತುಂಬಿಕೊಂಡು ಕಾಟ ಕೊಡ್ತಿದ್ರು. ಆದ್ರೆ ದಿನ ಕಳೆದಂತೆ ಭಾರತ ಆರ್ಥಿಕವಾಗಿ ಬಲಿಷ್ಠವಾಯಿತು. ಭಾರತ ಬಲಿಷ್ಠವಾಗ್ತಿದ್ದಂತೆ ಒಂದೊಂದೇ ನೆರೆಯ ರಾಷ್ಟ್ರಗಳು ಭಾರತದ ಜೊತೆ ಸ್ನೇಹ ಸಂಬಂಧ ಹೊಂದಲು ಶುರು ಮಾಡಿದ್ವು. ಅತ್ತ ಪಾಕಿಸ್ತಾನದ ಸ್ಥಿತಿ ದಿನೇ ದಿನೇ ಅಧೋಗತಿಯತ್ತ ಸಾಗಿದೆ. ಪಾಕಿಸ್ತಾನದ ಸ್ಥಿತಿ ಈಗ ಹೇಗಿದೆ ಅಂದ್ರೆ, ಸುತ್ತಮುತ್ತಲೂ ಶತ್ರುಗಳೇ ತುಂಬಿಕೊಂಡಿದ್ದಾರೆ. ಒಂದು ಕಡೆ ಭಾರತದಂತ ಅತಿ ದೊಡ್ಡ ದೇಶ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತಿದ್ರೆ, ಇನ್ನೊಂದೆಡೆ ತಾನೇ ಬೆಳೆಸಿದ ಉಗ್ರರು ಅನ್ನೋ ವಿಷಕಾರಿ ಹಾವುಗಳು ಪಾಕಿಸ್ತಾನವನ್ನ ಕಚ್ಚಲು ಶುರು ಮಾಡಿವೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಭಾರತ ಮುಂದಾಗಿದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋದು ಹಳೆಯ ತಂತ್ರ. ಇದೇ ತಂತ್ರವನ್ನ ಬಳಸಲು ಭಾರತ ಮುಂದಾಗಿದೆ. ಪಾಕಿಸ್ತಾನದ ಒಬ್ಬೊಬ್ಬ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳಲು ಭಾರತ ಮುಂದಾಗಿದೆ. ಇದಕ್ಕೆ ತಕ್ಕಂತೆ ಭಾರತ ವಿದೇಶಾಂಗ ನೀತಿಯನ್ನ ರೂಪಿಸುತ್ತಿದೆ. ಪಾಕಿಸ್ತಾನವೇ ಬೆಳೆಸಿದವರನ್ನ ಅದರ ವಿರುದ್ಧ ಎತ್ತಿ ಕಟ್ಟುವ ತಂತ್ರಗಾರಿಕೆಯನ್ನ ಭಾರತ ಬಳಸುತ್ತಿದೆ. ಪಾಕಿಸ್ತಾನದ ವಿರುದ್ಧ ಬಂಡೆದ್ದಿರೋ ಬಲೂಚಿಗಳನ್ನ ಬಳಸಿಕೊಳ್ಳಲು ಭಾರತ ಮುಂದಾಗಿದೆ. ಇದರ ನಡುವೆ ಪಾಕಿಸ್ತಾನ ಊಹಿಸಲೂ ಆಗದ ರಾಜತಾಂತ್ರಿಕ ನಡೆಯನ್ನ ಇಡೋ ಮುಖೇನ ಭಾರತ ಪಾಕಿಸ್ತಾನಕ್ಕೆ ಚಕ್ಕಿಟ್ಟಿದೆ. ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವರ ಜೊತೆ ಜೈಶಂಕರ್ ಚರ್ಚೆ. 2021 ಬಳಿಕ ಇದೇ ಮೊದಲ ಬಾರಿಗೆ ಜೈಶಂಕರ್ ಮಾತುಕತೆ. ಎರಡು 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕ ತನ್ನ ಸೇನೆಯನ್ನ ವಾಪಸ್ ಕರೆಸಿಕೊಂಡಿತು. ಇದಾದ ಬಳಿಕ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಆಡಳಿತ ನಡೆಸುತ್ತಿದ್ದಾರೆ. ಬೆರಳೆಣಿಕೆಯಷ್ಟು ರಾಷ್ಟ್ರಗಳನ್ನ ಹೊರತುಪಡಿಸಿ ಅಫ್ಘಾನಿಸ್ತಾನದ ತಾಲಿಬಾನಿ ಸರ್ಕಾರವನ್ನ ಯಾರೂ ಅಧಿಕೃತ ಅಂತ ಘೋಷಿಸಿಲ್ಲ. ಭಾರತ ಕೂಡ ತಾಲಿಬಾನಿ ಸರ್ಕಾರವನ್ನ ಮಾನ್ಯ ಮಾಡಿಲ್ಲ. ಹೀಗಂತ ಅದನ್ನ ವಿರೋಧ ಕೂಡ ಮಾಡಿಲ್ಲ. 2021ರಿಂದ ಭಾರತ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿತ್ತು. ಆದರೆ ಈ ವರ್ಷದ ಜನವರಿಯಲ್ಲಿ ಮೊದಲ ಬಾರಿಗೆ ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ವಿದೇಶಾಂಗ ವ್ಯವಹಾರಗಳ ಸಚಿವ ಮೌಲಾನಾ ಅಮೀರ್ ಖಾನ್ ಮುತ್ತಾಕಿ ಜೊತೆ ದೂರವಾಣಿ ಮೂಲಕ ಮಾತನಾಡಿದ್ರು. ಆಪರೇಷನ್ ಸಿಂಧೂರ ನಡೆಸಿದ ಬಳಿಕ ಮೊದಲ ಬಾರಿಗೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಸುಬ್ರಮಣಿಯನ್ ಜೈಶಂಕರ್ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರ ಜೊತೆ ಚರ್ಚಿಸಿದ್ದಾರೆ.
ಈ ಕುರಿತು ಸ್ವತಃ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. ಪಾಕಿಸ್ತಾನವೇ ಬೆಳೆಸಿದ ತೆಹರೀಕೆ ತಾಲಿಬಾನ್ ಪಾಕಿಸ್ತಾನ ಆಗಾಗ ದಾಳಿ ನಡೆಸುತ್ತಿರುತ್ತೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ದಾಳಿ ಮಾಡುತ್ತೆ. ಹೇಗೆ ಪಾಕ್ ಪ್ರೇರಿತ ಉಗ್ರರು ಕಾಶ್ಮೀರದಲ್ಲಿ ದಾಳಿ ಮಾಡ್ತಾರೋ ಅದೇ ರೀತಿ ಟಿಟಿಪಿ ಖೈಬರ್ ಪಖ್ತೂನ್ಖ್ವಾದಲ್ಲಿ ದಾಳಿ ಮಾಡುತ್ತೆ. ಭಾರತ ಹೇಗೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುತ್ತೋ ಪಾಕ್ ಸೇನೆ ಕೂಡ ಅಫ್ಘಾನಿಸ್ತಾನದಲ್ಲಿ ದಾಳಿ ನಡೆಸುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ನೀಡಲು ಭಾರತ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿದೆ. ತಾನು ಬೆಳೆಸಿದ ಉಗ್ರರು ಪಾಕಿಸ್ತಾನ್ ನಿಗದಿಪಡಿಸಿದ ಗುರಿ ತಲುಪಲು ಆಗ್ತಿಲ್ಲ. ಹೀಗಾಗಿ ಗಾಜಾದಿಂದ ಹಮಾಸ್ ಉಗ್ರರನ್ನ ಆಮದು ಮಾಡಿಕೊಂಡು ಭಾರತದ ವಿರುದ್ಧ ದಾಳಿಗೆ ಸಿದ್ಧವಾಗ್ತಿದೆ. ಇದಕ್ಕೆ ದೂರದಲ್ಲೆಲ್ಲೋ ಇರೋ ಟರ್ಕಿ, ಅಜರ್ಬೈಜಾನ್ ಅನ್ನೋ ರಾಷ್ಟ್ರಗಳು ಬೆಂಬಲ ಕೊಡ್ತಿವೆ. ಇದಕ್ಕೆ ಪ್ರತಿಯಾಗಿ ಭಾರತ ಅಫ್ಘಾನಿಸ್ತಾನವನ್ನ ಬಳಸಿಕೊಂಡು ಪಾಕ್ಗೆ ಶಾಕ್ ಕೊಡಲು ಮುಂದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.